ಸರ್ ಅವ್ರ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ ಸರ್. ಅವ್ರು ನಮ್ಮ ಮನೆಗೆ ಬರೋ ತನಕ ಅವ್ರ ಜೊತೆ ವ್ಯವಹಾರ ಮಾಡ್ತಾರಂತ ಅಷ್ಟೇ ಕೆಲಸ ಮಾಡ್ತಾರಂತ ಅಷ್ಟೇ ಗೊತ್ತು ರೀ ತಮ್ಮ. ನಮ್ಮ ಮನೆಗೆ ಬಂದಮೇಲೆ ಗೊತ್ತಾಗೈತೆ ರಾಜು ಕಪ್ನೂರ್ ಇವ್ರು ಹರ ಅಂತ ಅಷ್ಟೇ ರೀ. ನಮ್ಮ ಮನೆಗೆ ಬಂದಿದ್ದು ರೀ 2 ಸಲ. ಅವಾಗ ಮಾತ್ರ ಗೊತ್ತಾಗೈತೆ ರಾಜು ಕಪ್ನೂರ್ ಇವರೇ ಅಂತ ಐಡೆಂಟಿಫೈ ಮಾಡೋ ಹಂಗೆ ಅವಾಗ ನೋಡಿವಿ ಅಷ್ಟೇ ಸರ್. ಅದಕ್ಕಿಂತ ಮುಂಚೆ ನೋಡಲಿಲ್ಲ ಸರ್. ಯಾವಾಗೋ ತಮ್ಮ ಸ್ಟೇಟಸ್ ಸಿಕ್ಕಿದ್ದು ಅದು ಇದು ಅಷ್ಟೇ ನೋಡಿದ್ದು. ರಿಯಾಲಿಟಿ ಆಗಿ ನಮ್ಮ ಮನೆಗೆ ಬಂದಾಗ ಮಾತ್ರ ನೋಡಿ ಸರ್ ನಾವು. ಸರ್ ಯಾವಾಗೇನಿಲ್ರಿ, ಅವತ್ತು ಹಬ್ಬಕ್ಕಂತ ಬಂದಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ಯಾನ್ರಿ. ಅದು ಬಂದು 4-5 ದಿವಸ ನಾನು ಕೇರ್ ಮಾಡಲಿಲ್ಲ. ನಾವು ಫ್ಯಾಮ್ಲಿದವ್ರು ಕೆಲ್ಸದಾಗ ಇದ್ದಾಗ ಬ್ಯುಸಿ ಇರ್ತಾನೆ, ಫ್ಯಾಮ್ಲಿ ಜೊತೆ ಆಮೇಲಿನ ಫೋನ್ ಹಚ್ತಾ, ನಾವು ಬೆಂಗ್ಳೂರ್ದಾಗಿದ್ದ ವರ್ಕ್ದಾಗಿದ್ದ ಇಡು ಅಂತ ಹೇಳ್ತಾನೆ. ಹಾಗಾಗಿ ನಾರ್ಮಲಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ರೀ. ಮತ್ತೊಬ್ಬರು ಅವ್ರು ಮನುಷ್ಯರಿಗೆ ನಮ್ಮ ಮನೆಗೆ ಕಳಿಸಿದಾಗ ಗೊತ್ತಾಗೈತಿ ದುಡ್ಡಿನ ವ್ಯವಹಾರದ ಸಲುವಾಗಿ ಫೋನ್ ಸ್ವಿಚ್ ಆಫ್ ಆಗ್ಯದಂತ. ಆಮೇಲೆ ಅವಾಗೇ ಅವ್ರು ಬೆದರಿಸೋದಕ್ಕೆ ಅವನು ಸಿಕ್ಕನಂದ್ರೆ ನಾವು ಏನಾದರೂ ಮಾಡ್ತೀವಂತ. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡೋಕೆ ಹೋಗ್ಲಿಲ್ಲ ಸರ್. ಮತ್ತು ಕಂಪ್ಲೇಂಟ್ ಮಾಡೋದು ಅವ್ರು ಆ್ಯಕ್ಚುಲಿ ಏನದ ಸರ್ಕಾರ ಅವ್ರ ಕೈದಾಗ ಇದ್ದಂಗೆ ಮಾತಾಡ್ಯಾರ ಅವ್ರು. ನಮಗೆ ಪೊಲೀಸ್ ಇಡೀ ಗುಲ್ಬರ್ಗ ಪೊಲೀಸೇ ನಮ್ಮ ಕೈದಾಗ ಅದ, ನೀವು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಮಾತಾಡೋರು ಅವರೇ. ಅವ್ರ ಗ್ಯಾಂಗ್ ಅವರೆಲ್ಲ ಬಂದಿದ್ದವ್ರು ಜೊತೆಯಲ್ಲಿ ಬಂದಿದ್ದವ್ರು. ನಾವು ನಿಮ್ಮ ತಮ್ಮನ ಮೇಲೆ ಏನು ಕೇಸ್ ಹಾಕೋರು ಭೀ ನೀವು ಏನು ಮಾಡ್ಲಿಕ್ಕಾಗಲ್ಲ ಅನ್ನೋ ಮಾತಾಡೋಗ್ಯಾರ ಸರ್ ಅವ್ರು ನಮ್ಗೆ. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡಿ ಎಲ್ಲ ಸೇಫ್ ಇರಲಿ ಅನ್ನೋಕ್ಕೋಸ್ಕರ ಸುಮ್ಮನಾಗಿ ಸರ್. 1 ತಿಂಗಳು ಅಬವ್ ಆಗಿರ್ಬೋದು ಸರ್. 1 ತಿಂಗಳಿಂದ ಅವಾಗ ಆನ್ಲೈನ್ ಇನ್ಸ್ಟಾಗ್ರಾಮ್ ಆನ್ಲೈನ್ ಇದ್ದ ಸಲುವಾಗಿ ನಾವು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಸರ್. ಆನ್ಲೈನ್ ಇದ್ದೀವಿ ಅಂತ ಎಲ್ಲೂ ಹಣ ಸೇಫ್ ಆಗಿಲ್ಲ ಸರ್. 1 ಕೋಟಿ ರೂಪಾಯಿ ಮಾತಾಡ್ತಾರೆ ಸರ್. ನಿಜಾನೇ 1 ಕೋಟಿ ರೂಪಾಯಿ ತೊಗೊಂಡು ಯಾರಾದರೂ ಹಿಂಗೆ ಓಡಿ ಹೋಗಂಗಾರ ಏನ್ರಿ ಅವರು? 1 ಕೋಟಿ ರೂಪಾಯಿ ಇನ್ಸಾಮ್ ಹಾಕಿ ನಡೆದಾರೆ ಸರ್ ಅವರು. ಇದನ್ನು ಏನೋ ದುಡ್ಡಿನ ವ್ಯವಹಾರದಾಗ ಕೆಳಗ ಮೇಗ ಆಗಿರ್ಬೋದು ಅಂತ ನಾವು ಸುಮ್ಮನಾಗಿವಿ. ಬರ್ತಾನ ಯಾವಾಗಾದ್ರು ಅಂತೇಳಿ ನಾವು ಸುಮ್ಮನಾಗಿ ಸರ್. ಅವ್ರು ಯಾವಾಗ ನಮ್ಮ ಮನೆಗೆ ಬಂದು ಧಮಕಿ ಹಾಕೋರು ನೋಡ್ರಿ, ಅವಾಗ ಗೊತ್ತಾಯ್ತು ಅವನಿಗೂ ಹಂಗೆ ಪ್ರೆಷರೈಸ್ ಮಾಡೇ ಹೋಗಪ್ಲೆ ಮಾಡ್ಯಾರ ಅಂತ ಗೊತ್ತಾಯ್ತು ಸರ್ ನಮ್ಗೆ. ಡೆತ್ ನೋಟ್ ಬರ್ದ್ಮೇಲೆ ತಂಗಿದವ್ರು ಇಬ್ಬರು ಹೋಗೋರು ಪೊಲೀಸ್ ಸ್ಟೇಷನಿಗೆ. ಅವ್ರು ಕಂಪ್ಲೇಂಟ್ ತೊಗೊಳಿಲ್ಲ ಸರ್. 10 ನಿಮಿಷ ಬರ್ತಾರೆ ಕೂಡ್ರಮ್ಮ ಅಂತ ಹೇಳ್ಯಾರಂತ. 10 ನಿಮಿಷ ಕೂಡಿಸ್ಕೊಂಡು 3 ತಾಸು ಅಲ್ಲೇ ಕೂಡ್ಸ್ಕೊಂಡ್ರು ಸರ್. 4 ತಕಾರಿ ಕೂಡ್ಸ್ಕೊಂಡು ಆಮೇಲೆ ಹಾಫ್ ಮಿಸ್ಸಿಂಗ್ ಗಾಂಧಿಗಂಜಿ ಪೊಲೀಸ್ ಸ್ಟೇಷನ್ದಾಗ ಸರ್. 4 ಗಂಟೆ ತನಕ ಹಾಗೆ ಕೂತಾರೆ ಸರ್. ಆಮೇಲೆ ತಂಗಿ ಇಲ್ಲ ಸರ್ ನಾನು ರಿಪೋರ್ಟರ ಬರ್ಕೋರ ತಂಗಿ ರಿಕ್ವೆಸ್ಟ್ ಮಾಡ್ಕೊಂಡಾಳ. ಆಮೇಲೆ ಹಾಫ್ ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ದ ನಂತರ ಅವ್ರ ಫೋನ್ ಕಾಲ್ ಬಂತಂತ ಅವ್ರದ್ದು ವರ್ಕರ್ಗಳಿಗೆ, ಅಧಿಕಾರಿಗಳಿಗೆ. ಬಂದಮೇಲೆ ಅವ್ರ ಸಿಬ್ಬಂದಿಗಳಿಗೆ ಫೋನ್ ಕಾಲ್ ಬಂದಮೇಲೆ ಇಲ್ಲಮ್ಮ ನಮ್ಮ ಸಾಬರು ಹೇಳ್ಯಾರ ನಿಮ್ಮ ತಮ್ಮ ಎಲ್ಲಿ ಮಿಸ್ ಆಗ್ಯಾನ ಅಲ್ಲೇ ಗುಲ್ಬರ್ಗಕ್ಕೆ ವರ್ಕ್ ಮಾಡ್ತೀನಲ್ಲತ್ತೀರಿ ಅಲ್ಲೇ ಕಂಪ್ಲೇಂಟ್ ಕೊಡೋ ಹೋಗ್ರಿ ಅಂತ ಹೇಳ್ಯಾರಂತ. ಅದಕ್ಕೆ ತಂಗಿ ಯೋಚನೆ ಬರಲ್ದೇನೆ ಮತ್ತೂ 50 ನಿಮಿಷ ಅಲ್ಲೇ ನಿಂತಾಳ್ರಿ. ನಾವೆಲ್ಲ ಯಾರೂ ಲೋಕಲ್ದಾಗ ಇದ್ದಿಲ್ಲ, ಎಲ್ಲ ಮದುವೆಗೆ ಹೊರಗ ಎಲ್ಲ ಹೋಗಿದ್ದೀವಿ. ಆನಂತರ ನಮಗೆಲ್ಲ ಕಾಲ್ ಆದ್ಮೇಲೆ ರೀಚ್ ಆಗಿ ನಾವು ಡೈರೆಕ್ಟ್ಲಿ ಹಿಂಗೆ ಗೆಟಿಂಗ್ ಸುಸೈಡ್ ಇನ್ ಕಾರಂಜ ಡ್ಯಾಮ್ ಅಂತ ನೋಟ್ ಬರ್ದಿದ್ದೀನಿ ರೀ. ಅದಕ್ಕೋಸ್ಕರ ಇಲ್ಲೇಗಿನ ಇದ್ದಿರ್ಬೋದು, ಇಲ್ಲೇಗಿನ ಬಂದಿರ್ಬೋದು ಅಂತ ನಮ್ಮ ನೇಟಿವ್ ಪ್ಲೇಸ್ ಇಲ್ಲೇ ಬರ್ತಿದ್ರಿ ಧನ್ನೂರು ಪೊಲೀಸ್ ಸ್ಟೇಷನ್. ಅಲ್ಲಿಗೆ ಬಂದಿವಿ ಸರ್. ಬಂದ ನಂತರ ಏನೋ ನಾವು ಸ್ಟೆಪ್ ಭೀ ಇರಲಿಲ್ಲ. ಹೇಳ್ರಮ್ಮ ಏನಾಗ್ಯದ ಅಂತಂದ್ರು. ಹಿಂಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದ ಸರ್ ನಮ್ಮ ತಮ್ಮ ಡೆತ್ ನೋಟ್ ಹಾಕ್ಯಾನ ಅಂತ ನಾ ಅಂದಿದ್ರಿ. ಅಂತಿಲ್ಕೇನೆ ಮತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ದಿಂದ ಇಲ್ಲಿಗೆ ಯಾಕೆ ಬಂದಿರೋದು ಸರ್? ಅವ್ರಿಗೆ ಯಾರು ಹೇಳಿರ್ಬೋದು ರೀ ನಾವು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ದಿಂದ ಇಲ್ಲಿಗೆ ಬಂದೀವಂತ ಕೇಳಿದ್ರು. ಮತ್ತೆ ಭೀ ಬರಮ್ಮ ಅಂದರು, ಕೂತ್ಕೊರಂದ್ರು. ಇಲ್ಲಮ್ಮ ಮತ್ತು ಹಿಂಗೆ ಯಾಕೆ ಪೊಲೀಸ್ ಸ್ಟೇಷನ್ದಾಗ ಹಿಂಗೆ ಕಂಪ್ಲೇಂಟ್ ಇಲ್ಲಿಗೆ ಯಾಕೆ ಕೊಡ್ಲಕ್ಕೆ ಬಂದಿರಿ ಅಂತ ಕೇಳಿದ್ರು. ಸರ್ ಹಿಂಗೆ ಕೊಟ್ಟಾರೆ ಈ ಗೆಟಿಂಗ್ ಸುಸೈಡಿನ, ಅದಕ್ಕೋಸ್ಕರ ಇದು ನೇಟಿವ್ ಪ್ಲೇಸ್ ಇದೇ ಬರ್ತದಲ್ರಿ ಅದಕ್ಕೋಸ್ಕರ. ಇಲ್ಲಮ್ಮ ಹಾಗಾಗಲ್ಲ, ನಿಮ್ಮ ತಮ್ಮ ವರ್ಕ್ ಎಲ್ಲಿ ಮಾಡ್ತಾನೆ ನೀವು ಅಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ರು ರೀ. ಆನಂತರ ಉದಾಹರಣೆ ಕೊಡ್ಕೊತಾ ಹೋದ್ರು ರೀ. ನಿಮ್ದು ಏನಾದರೂ ವಸ್ತು ಕಳ್ತನ ಬೀದರ್ದಾಗ ಆದ್ರೂ ನೀವು ಬೀದರ್ಗೆ ಹೋಗಬೇಕು, ಬೆಂಗ್ಳೂರ್ದಾಗಾದ್ರೂ ಬೆಂಗ್ಳೂರ್ದಾಗ ಹೋಗ್ಬೇಕು, ಆಕ್ಸಿಡೆಂಟ್ ದೆಹಲಿದಾಗಾದ್ರೆ ದೆಹಲಿದಾಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕನ್ನ ಮಾತಾಡಿದ್ರು ರೀ. ಮತ್ತು ಭೀ ನಾನೇ ಸಿಟ್ಟಿಗೆ ಬಂದ್ರಿ ಸರ್. ಅದು ಎಲ್ಲ ನಮಗೆ ಏನೂ ಹೇಳಕ್ಕೆ ಹೋಗ್ಬೇಡ್ರಿ, ಮಿಸ್ಸಿಂಗ್ ಕಂಪ್ಲೇಂಟ್ರ ತೊಗೋರಂತ ರಿಕ್ವೆಸ್ಟ್ ಮಾಡಿ. ಹೋಗಮ್ಮ ಹೋಗು, ನಾ ತೊಗೊಳಲ್ಲ ನೋಡು, ಲೀಗಲಿ ಯಾಕೆ ಬರ್ಕೊಡ್ತಾ ಇರಲಿ, ನಾ ಕೊಡಲ್ಲ, ನನಗೆ ಕಾನೂನು ಕಲ್ಸ್ಲಕ್ಕೆ ಬರ್ತೀನಿ ಅಂತ ನನಗೆ ಚೀರಾಡಿದ್ರು. ಹಾಂ ಇಂಡೈರೆಕ್ಟ್ ಆಗಿ ಇಲ್ಲ ಎಲ್ಲಿ ವರ್ಕ್ ಮಾಡ್ತೀವಿ ಅನ್ನೇ ಮಾತಾಡಿದ್ರಿ ಅವ್ರನ್ನೂ ಕೂಡ. ಮತ್ತು ಈಗ ಹೊರಗೆ ಭಾಳಷ್ಟು ಲೇಟ್ ತನಕ ವೇಟ್ ಮಾಡಿದೀವಿ. ಅಲ್ಲಿಂದ ಮತ್ತೊಬ್ಬರು ಅಧಿಕಾರಿ ಸರ್ ಮೇ ಬಿ 7:30 ಹಂಗೆ ಆಗಿರ್ಬೋದು ರೀ. ಅಲ್ಲಿಗೆ ಹೋಗಿದ್ದೀವಿ, ಸ್ಟೇಷನ್ಗೆ ಹೋಗಿದ್ದೀವಿ ಸರ್. ನಾವು ಹೋದ ನಂತರ ಅಲ್ಲೂ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಹೊರಗೆ ಎಷ್ಟೋ ತನಕ ವೇಟ್ ಮಾಡಿ ಮತ್ತೆ ಭೀ ಒಬ್ಬರು ಅಧಿಕಾರಿ ಬಂದರು. ಅವರು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರು ಸರ್. ಮತ್ತೊಬ್ಬ ಅಧಿಕಾರಿನೂ ಕೂಡ ಇದು ಈ ಸುಸೈಡ್ ಏನಾದರೂ ಮೇಲಾಧಿಕಾರಿಗಳಿಗೆ ಏನಾದರೂ ಮಾಹಿತಿ ಮೇಲಧಿಕಾರಿಗೆ ಏನಿಲ್ರಿ, ಅದು ಸುಸೈಡ್ ನೋಟ್ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು. ಅವ್ರಿಗೆಲ್ಲ ನಾಲೆಜೇ ಇದ್ರಾಗ ಇತ್ತಿರಿ. ಮತ್ತು ಅವರು ವ್ಯಂಗ್ಯವಾಗಿ ಮಾತಾಡಿದ್ರಕ್ಕೆ ಇದು ನೋಟ್ ನಿಮ್ಮ ತಮ್ಮನೇ ಬರ್ದಿದ್ದದ ಏನಂತ ಕ್ವಶನ್ ಕೇಳ್ತಾರೆ ಸರ್. ಯಾರಾದರೂ ತಮ್ಮಂದಿಲ್ದೇನೆ ಹೋಗಿ ಕಂಪ್ಲೇಂಟ್ ಕೊಡ್ಲಕ್ಕೆ ನಾವೇನು ಹುಚ್ಚಿದ್ದೀವಿ ನಾ ಅನ್ಕೊಂಡಿದ್ದೀವಿ ಅದೇ ತಿಳಿಯಲು ಹೋಗಿ ಸರ್. ನಾವು ಪೊಲೀಸರು ಕೇಳಿ ಕ್ವಶನ್ಗೆಲ್ಲ ಆನ್ಸರ್ ಮಾಡಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ ಅಂತ ಸುಮ್ಮನೆ ಬಂದೀವಿ ಸರ್. ನಾವು ಹೋಗಲಕ್ಕೆ ಬಿಡ್ರಿ ಅಂತ. ಮತ್ತು ಗೆಟ್ಟಿಂಗ್ ಬಗ್ಗೆನೂ ಜರ
ಒಂದ್ ತರಾನೇ ಮಾತಾಡಿದ್ರು ಅಲ್ಲಿಂದ ಸರ್. ಗೆಟ್ಟಿಂಗ್ ಅಂದ್ಮೇಲೆ ಸುಸೈಡ್ ಮಾಡ್ಕೊಂಡು ಯಾವ್ದಾದ್ರು ಲೆಟರ್ ಹಾಕ್ತಾರೆ ನನ್ನ ಬಿ ಮಾತಾಡಿದ್ರು ಅಲ್ಲಿಂದ ಅಧಿಕಾರಿ. ಇದು ಯಾಕೋ ವೇಸ್ಟ್ ಕಾಣತ್ತದ, ಇವ್ರ ಜೊತೆ ನಾವು ಟೈಮ್ ವೇಸ್ಟ್ ಮಾಡತ್ತೀವಿ ಅಂತ ಅಲ್ಲಿ ಡೈರೆಕ್ಟ್ಲಿ ಹೊರಗೆ ಬಂದಿವ್ರಿ. ಬಂದು ನಾ ಹೇಳಿ ನಮ್ಮ ಹೋಗು ಅಲ್ಲಿಂದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ದಾಗ ಅಲ್ಲೇ ರಿಪೋರ್ಟ್ ತಗೋತಾರ ಹೋಗ್ರಮ್ಮ ಅಂದ್ರು. ಅಲ್ಲಿಗೆ ಹೋಗಿ ಸರ್. ಹಾ ರೀ, ಅಲ್ಲಿಗೆ ಹೋಗಿ ನಮ್ಮ ಸಿಸ್ಟರ್ ಮತ್ತು ಕಾಲ್ ಮಾಡಿದ್ರು, ಕಾಲ್ ರಿಸೀವ್ ಮಾಡಲಿಲ್ಲ ಸರ್. ನೀವು ನಂತರ ಗಾಂಧಿಗಂಜ್ ಸ್ಟೇಷನ್ಗೆ ಹೋಗಿರಿ? ಹೋಗಿವಿ ಸರ್. ಅಲ್ಲಿ ಹೋಗಿ ಮತ್ತೆ ನಿಂತೀವಿ ಸರ್. ಅಲ್ಲಿ ರೆಸ್ಪಾನ್ಸ್ ಇಲ್ಲಿ ಇಬ್ಬರೇ ಅಧಿಕಾರಿಗಳು ಇದ್ರು, ನೈಟ್ ಡ್ಯೂಟಿ ಇದ್ರಿ, 2 ಶಿಫ್ಟ್ ಆಗಿರಿ. ಒಬ್ಬರು ಹೋದ್ರು, ಒಬ್ಬರು ಇದ್ದಿದ್ರು ರೀ. ಅವರು ರೆಸ್ಪಾನ್ಸ್ ಮಾಡಿಲ್ಲ, ಯಾಕೆ ಬಂದಿರಮ್ಮ ಏನು ಕೊಡಲಿಲ್ಲ. ನಮ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯ್ತು ಕಿ ಯಾಕೋ ಇಲ್ಲಿ ಕಂಪ್ಲೇಂಟ್ ತೊಗೊಳಿಲ್ಲ ಅಂತೇಳಿ. ತಂಗಿ ಆಗಿನಾಗೆ ಕಾಲ್ ಮಾಡಿದ್ರು ಅಧಿಕಾರಿಗಳು, ಅವ್ರು ರಿಸೀವ್ ಮಾಡಲಿಲ್ಲ. ಇದು ಟೈಮ್ ವೇಸ್ಟ್ ಅದ ಅಂತ ಈ ಕಂಪ್ಲೇಂಟ್ ಅಂತ ಆನ್ಲೈನ್ ರಿಜಿಸ್ಟ್ರೇಷನ್ ಅದ ಅಂತ ಈಗ ಗೊತ್ತಾಯಿತು. ಅದ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಮತ್ತು ಅವಾಗೆ ನಾವೆಲ್ಲ ಕಡೆ ಹುಡುಕ್ರಕ್ಕೆ ಸ್ಟಾರ್ಟ್ ಮಾಡೀವಿ ಸರ್. ರಾತ್ರಿ 12 ತನಕ ಹುಡುಕ್ಯಾರ್ರಿ. ನಮ್ಮ ಜೀಜು ನಮ್ಮ ಮನೆಯವ್ರಿಗೆ ಕಲ್ತು ಹೋಟೆಲ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಟೀ ಎಲ್ಲ ಹುಡುಕಿವಿ. ಮತ್ತೆ ಬೆಳಗ್ಗೆ 5 ಹುಡುಕ್ಯಾಡೀವಿ ಸರ್ ನಾವು. ಲಾಡ್ಜ್ ಅಂತ, ಟೀ ಎಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲ. ಮತ್ತು ಕಾರಂಜ ಡ್ಯಾಮಿಗೆ ಬಂದೀವಿ ಸರ್ ಬೆಳಗ್ಗೆ. ಮತ್ತು ಹಿಂಗೆ ಅಂದಾರ ಅಂತೇಳಿ ಅಲ್ಲೂ ಕೂಡ ಸಿಗಲಿಲ್ಲ ಸರ್. ಮತ್ತೆ 10 ಗಂಟೆಗೆ ಸುಮ್ಮನೆ ಹೋಗಮ್ಮಿ ಪೊಲೀಸ್ ಸ್ಟೇಷನ್ಕಂತ 11 ಗಂಟೆಗೆ ನಾವು ಪೊಲೀಸ್ ಸ್ಟೇಷನ್ದಾಗ ಇದ್ದೀವಿ, ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ದಾಗ. ಮತ್ತು ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ನಮ್ಮ ಮನೆಯವ್ರಿಗೆ ಏನು ಹೇಳಿದ್ರು ಅಂತ, ಟೌನ್ ಪೊಲೀಸ್ ಸ್ಟೇಷನಿಗೆ ಹೋಗ್ರಿ ಅಂತ ಹೇಳಿದ್ರಂತ. ಟೌನ್ ಪೊಲೀಸ್ ಸ್ಟೇಷನಿಗೆ ಹೋಗುವಾಗ ಅದು ಸುದ್ದಿ ಬಂತು ಸರ್ ಕಿ ಒಂದು ಡೆಡ್ ಬಾಡಿ ಸಿಕ್ಕ್ಯದ, ಸಚಿನ್ನೊಂದೇ ಅದ, ID ಕಾರ್ಡ್ ಸಿಕ್ಕ್ಯದ ಅಂತ ಹೇಳಿದ್ರು. ಮತ್ತು ನಾವು ನಂಬಲಿಲ್ಲ ಸರ್. ಮತ್ತು ಹೋಗಿ ನೋಡಿದಾಗ ಅವಂದೇ ಬಾಡಿ ಸರ್. ಕೇಳಿ ಭಾಳ ದುಃಖ ಆಯ್ತು ಸರ್ ನಮಗೆ ನೋಡಿ. ಅದು ಬಾದರ ನೀವು ಮೀಡಿಯಾದಾಗ ನೋಡಿರಿ ಸರ್ ಏನಾಗ್ಯದ ಅಂತ ಹೇಳಿ. ರಾಜಕೀಯ ಮಾಡಂತ ಹೇಳಿಲ್ರಿ, ಬರೀ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ಯೋ ಪೊಲೀಸರು ತಗೊಳಿಲ್ಲ, ಕರೆಕ್ಟ್ ಆಗಿ ತನಿಖೆ ಮಾಡಲಿಲ್ಲ, ಅವ್ರಾಗೆ ರಾಜಕೀಯ ತಗೊಂಡ್ರು ಸರ್. ಇಲ್ದು ನಾವೇನು ರಾಜಕೀಯ ಮಾಡ್ರಂತ ಯಾರು ರಾಜಕೀಯದ ಹೆಸರು ಇನ್ನೂ ತನಕ ತೆಗ್ದಿಲ್ರಿ. ನಾವು ಅದ್ರದಾಗ ಅವನೇ ಮೆನ್ಷನ್ ಮಾಡಿದ ಹೆಸರು ಕೊಟ್ಟಿದ್ದೀವ್ರಿ, ಮತ್ತೆ ಯಾರ್ದು ಕೊಟ್ಟಿಲ್ಲ. ಅವ್ರಿಗೆ ಕಾರಣಕರ್ತರು ಯಾರನ್ನ ಅಂತ ಅವ್ರದೇ ಹೆಸರು ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ. ಅದ್ರಾಗ ಒಬ್ರು ಆ್ಯಡರ್ ಅಷ್ಟೇ. ನಮ್ಗೆ ಬಿಟ್ಟಿದ್ದು ನಾವು ಬೇರೆ ಯಾರ್ದು ಹೆಸರಲ್ಲಿ ತಗೊಂಡೇ ಇಲ್ಲ ರೀ. ಈವನ್ ಮೀಡಿಯಾದಾಗ ಬಿ ಇಲ್ಲ, ಪೊಲೀಸ್ ಸ್ಟೇಷನ್ದಾಗ ಬಿ ಇಲ್ಲ ಸರ್. ಅವ್ರ ಸುದ್ದಿ ಅವ್ರ ಕಂಪ್ಲೇಂಟ್ ಇಷ್ಟೆಲ್ಲ ನಮಗೆ ಕರೆಕ್ಟಾಗಿ ಅವ್ರು ನ್ಯಾಯ ಕೊಡ್ತಿದ್ರು ಅಂದ್ರೆ ಇಷ್ಟು ಮುಂದುವರೆಯೋ ಅವಶ್ಯಕತೆ ನಮ್ಗೆ ಇರಲಿಲ್ಲನೇ ಸರ್. ಅವರಾಗೆ ಡಿಲೇ ಮಾಡ್ಕೊಂಡು ಅವರಾಗೆ ಇದು ರಾಜಕೀಯವಾಗಿ ತಗೊಂಡಾರ ಸರ್. ನಾವು ಅದ್ರ ಯಾರಿಗೂ ರಾಜಕೀಯ ಮಾಡ್ರಂತ ಹೇಳೇ ಇಲ್ಲ ಸರ್. ರಾಜಕೀಯ ಬಗ್ಗೆ ಕೇಳಕ್ ನಮ್ಗೆ ಅಧಿಕಾರ ಇಲ್ಲ, ಹೇಳಕ್ ಅಧಿಕಾರ ಇಲ್ಲ ಸರ್. ಅದು ನಾವು ರಾಜಕೀಯ ಮಾಡ್ಲತ್ತಿಲ್ಲ ರೀ. ನಮಗ್ ಜಸ್ಟಿಸ್ ಬೇಕಷ್ಟೇ ರೀ. ನಾವು ಕೇಳಿದ್ದು ಮೊದಲಿಂದ ಹಿಡಿದು ಇವಾಗ ತನಕ ಕೇಳೋದು ಅಷ್ಟೇ ರೀ. ನಾನು ತಮ್ಮ ಲಾಸ್ಟಿಗೆ ಬರ್ದನ್ರಿ, ಅವ್ರಿಗೆ ನನಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಅವ್ ಬರ್ದಾನ. ಅವ್ನ ಆಸೆ ಮಾತ್ರ ಪೊಲೀಸರು ನಮ್ ಕೆಲಸ ಅದಂತ ಅನ್ಕೋತೀನಿ ಸರ್. ಅದೇ ಸರ್, ನ್ಯಾಯ ಕೊಡ್ಲಿಲ್ಲ, ನಮ್ CBI ತನಿಖೆ ಬೇಕೇ ಬೇಕು ಸರ್, ಅಷ್ಟೇ ಕೇಳ್ಕೊಳ್ಳಿ.